ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತ ತಂಡ ಈಗಾಗಲೇ ಅಂಡರ್-19 ನಲ್ಲಿ ಒಂದು ಫೈನಲ್ಗೆ ತಲುಪಿದೆ. ಯಾವ ರೀತಿಯಾಗಿ ತಲುಪಿದ್ರು ಕೂಡ ಚರ್ಚೆ ಮಾಡ್ತೀವಿ. ಹಾಗೆಯೇ ಬಾಂಗ್ಲಾದೇಶ ಕೂಡ ಒಂದು ಪಾಕಿಸ್ತಾನ ತಂಡಕ್ಕೆ ಸೋಲಿಸಿ ಫೈನಲ್ಗೆ ಬಂದಿದ್ದಾರೆ. 8ನೇ ತಾರೀಕಿಗೆ ಆಡ್ತಾರೆ. ಡಿಸೆಂಬರ್ 8ನೇ ತಾರೀಕಿಗೆ ಫೈನಲ್ ಪಂದ್ಯ ಆಡ್ತಾರೆ. ಭಾರತ ವರ್ಸಸ್ ಬಾಂಗ್ಲಾದೇಶ ಅವರದ. ಅಲ್ಲಿಯೂ ಕೂಡ ನಾವು ಭಾರತನೇ ಪಕ್ಕ ಹೇಳ್ತೀವಿ. ಸೂರ್ಯವಂಶಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಸೂರ್ಯವಂಶಿ ಅವರು. ಹಾಗಾಗಿ ನಾವು ಗೆಲ್ತೀವಿ ಅನ್ನುವ ರೀತಿಯಾಗಿ ಅಂಡರ್-19 2024 ಏಷ್ಯಾ ಕಪ್ ನಾವೇ ಗೆಲ್ತೀವಿ ಅಂತ ಕೂಡ ಹೇಳಬಹುದಾಗಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಒಳ್ಳೆ ರೀತಿ ಅಂದರೆ ದೊಡ್ಡ ಮಟ್ಟದಾಗಿ ಗೆಲುವು ಸಾಧಿಸಿದ್ದಾರೆ ನಮ್ಮ ಭಾರತ ತಂಡ. ಯಾವ ರೀತಿ ಅಂದರೆ ಮೊದಲ ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ 173 ಅಂದರೆ 173ಕ್ಕೆ ಆಲ್ಔಟ್ ಆಗ್ತಾರೆ. ಇಲ್ಲಿ ಸೂಪರ್ ಆಗಿ ಬಾಲಿಂಗ್ ಮಾಡ್ತಾರೆ. ಚೇತನ್ ಅವರು 34 ರನ್ನಿಗೆ 3 ವಿಕೆಟ್ ತೆಗಿತಾರೆ. ಹಾಗೆ ಕಿರಣ್ ಕೂಡ ಸಖತ್ ಆಡ್ತಾರೆ, 32 ರನ್ನಿಗೆ 2 ವಿಕೆಟ್. ಹಾಗೆಯೇ ಇಲ್ಲಿ ಮೇತ್ರಿ ಅವರು ಕೂಡ ಅಶ್ವಿನ್ ಮೇತ್ರಿ 2 ವಿಕೆಟ್ ಪಡಿತಾರೆ. ಹಾರ್ದಿಕ್ ರಾಜ್ ಕೂಡ 1 ವಿಕೆಟ್ ಪಡಿತಾರೆ. ಈ ರೀತಿಯಾಗಿ ಭಾರತ ತಂಡದ ಕಡೆಯಿಂದ ಭರ್ಜರಿ ಬಾಲಿಂಗು, ಒಂದು ಬಾಲಿಂಗ್ ಅಟ್ಯಾಕಿಂದ ಶ್ರೀಲಂಕಾ ತಂಡ ನುಚ್ಚಿ 100 ಆಗಿದ್ದಾರೆ. 170 ರನ್ನಿಗೆ ಒಂದು ಆಲ್ಔಟ್ ಆಗ್ತಾರೆ. ಇದನ್ನು ಗುರಿಬೇನಂತಿದೆ ನಮ್ಮ ಭಾರತ ತಂಡದವರು. ಡೇಂಜರ್ ಬ್ಯಾಟಿಂಗ್ ರೀ. ಯಾವ ರೀತಿ ಹೇಳೋಕೆಂದರೆ ನೀವು ಎಲ್ಲ ನೋಡಿದ್ರಿ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಹಾಗೆ ಒಂದು ಸೂರ್ಯವಂಶಿ ಅವರು ಸಖತ್ ಇವತ್ತು ಬ್ಯಾಟಿಂಗ್ ಆಡಿದ್ದಾರೆ. ಸೂರ್ಯವಂಶಿ ಅವರು ಒಟ್ಟಾಗಿ 36 ಎಸೆತಗಳಲ್ಲಿ 67 ರನ್, 5 ಸಿಕ್ಸರ್, 6 ಬೌಂಡ್ರಿ. ಸಖತ್ ಡೇಂಜರ್ ಆಟಗಾರ ಇವರು. 1 ಕೋಟಿ ಮೇಲೆ IPL ನಲ್ಲಿ 14 ವರ್ಷದ ಆಟಗಾರ. 1 ಕೋಟಿ ಮೇಲೆ ಒಂದು ಪರ್ಚೇಸ್ ಆಗಿದೆ. ರಾಜಸ್ಥಾನ್ ತಂಡದವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸೂರ್ಯವಂಶಿಗೆ. ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಆಡಿದ್ರು. ನಾನು ಆಡಬಲ್ಲೆ, IPL ನಲ್ಲಿ ಕೂಡ ಆಡಬಲ್ಲೆ ಎನ್ನುವ ರೀತಿಯಾಗಿ ಬಿಗ್ ಸಿಕ್ಸರ್ ಹೊಡಿತಾರೆ, ಬೌಂಡ್ರಿ ಕೂಡ ಚೆನ್ನಾಗಿ ಹೊಡಿತಾರೆ. ಹಾಗಾಗಿ ಇಲ್ಲಿ ರಾಜಸ್ಥಾನ್ ತಂಡದವರು ಕೂಡ ಒಂದು ಪ್ಲೇಯಿಂಗ್ ಎಲೆವೆನ್ನಲ್ಲಿ ಆಡಿಸ್ಬೋದು ಸೂರ್ಯವಂಶಿ. ಕೇವಲ 14 ವರ್ಷದ ಆಟಗಾರ ಸೂರ್ಯವಂಶಿ ಅವರು ಸಖತ್ತಾಗಿ ಆಟ ಆಡಿದ್ದಾರೆ. ಇವತ್ತು ಗೆಲುವಿಗೆ ರೂವಾರಿ ಆದರು. ಓಪನಿಂಗ್ ಬರ್ತಾರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು ಚಚ್ತಾರೆ, ತುಂಬ ಚೆನ್ನಾಗಿ ಚಚ್ಚಿ ಗೆಲ್ಲಿಸ್ತಾರೆ. ಇಲ್ಲಿ ಪಾಕಿಸ್ತಾನ ವಿರುದ್ಧ ಮಾತ್ರ ಎಡುವುದರಿಂದ ಅಲ್ಲಿ ಸೋತಿದ್ರು. ಅದು ಕಮ್ಬ್ಯಾಕ್ ಆಗಿ ಇವಾಗ ಫೈನಲ್ಗೆ ತಲುಪಿದ್ದಾರೆ ನಮ್ಮ ಭಾರತ ತಂಡ. ಇವತ್ತು ಒಂದು ಓಪನರ್ ಪಾರ್ಟ್ನರ್ಶಿಪ್ಪು, 51 ಎಸೆತಗಳಲ್ಲಿ 91 ರನ್ ಪಾರ್ಟ್ನರ್ಶಿಪ್ಪು. ಅದ್ಭುತವಾದಂಥ ಬ್ಯಾಟಿಂಗು. ಆಸು ಮೇತ್ರಿ ಅವರು ಕೂಡ ಸಖತ್ತಾಗಿ ಆಡ್ತಾರೆ. 28 ಎಸೆತಗಳಲ್ಲಿ 34 ರನ್ ಮಾಡ್ತಾರೆ. ಇಲ್ಲಿ ಸೂರ್ಯವಂಶಿ ಕೂಡ ಒಂದು 36 ಎಸೆತಗಳಲ್ಲಿ 67 ರನ್ ಮಾಡ್ತಾರೆ. ಸೂಪರ್ ಬ್ಯಾಟಿಂಗು. ಹಾಗೆಯೇ ಸಿದ್ಧಾರ್ಥ ಅವರು ಕೂಡ 22 ರನ್ ಮಾಡ್ತಾರೆ. ಹಾಗೆಯೇ ಮೊಹಮ್ಮದ್ ಅಮನ್ ಕೂಡ ಒಂದು ಕ್ಯಾಪ್ಟನ್, ಇವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, 26 ರನ್ ಮಾಡ್ತಾರೆ. ಕೊನೆಯಲ್ಲಿ ಕಾರ್ತಿಕ್ ರಾಜ್ ಅವರು ಕೂಡ ಸಖತ್ತಾಗಿ ಆಟ ಆಡಿದ್ರು. ಹಾಗಾಗಿ ನಮ್ಮ ಭಾರತ ತಂಡ ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ದೊಡ್ಡ ಮಟ್ಟದ 7 ವಿಕೆಟ್ಗಳಿಂದ ಗೆದ್ದು ಫೈನಲ್ಗೆ ತಲುಪಿದ್ದಾರೆ. ಈ ರೀತಿಯಾಗಿ ನಮ್ಮ ಭಾರತ ತಂಡ ಒಳ್ಳೆ ಕಾರ್ಯ ಮಾಡಿದೆ. ನಮಗಂತೂ ಖುಷಿ ಆಗ್ತಾ ಇದೆ. ಫೈನಲ್ ಗೆಲ್ಲಬೇಕು. ಅಂಡರ್-19 ನಲ್ಲಿ ಸೂರ್ಯವಂಶಿ ಸಖತ್ತಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇವ್ರ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದರೆ 14 ವರ್ಷದ ಆಟಗಾರ, IPL ನಲ್ಲಿ 1 ಕೋಟಿಗಿಂತ ಹೆಚ್ಚು ಸೇಲ್ ಆಗಿದ್ದಾರೆ. ಹಾಗಾಗಿ ನೀವೇನಂತೀರ ಸೂರ್ಯವಂಶಿ ಬಗ್ಗೆ ಕಮೆಂಟ್ ಮಾಡಿರಿ. ಇವತ್ತಂತೂ ನಮ್ಮ ಭಾರತ ತಂಡ ಗೆದ್ದಿದೆ, ಫೈನಲ್ ತಲುಪಿದ್ದಾರೆ. 8ನೇ ತಾರೀಕಿಗೆ ಫೈನಲ್ ಆಡ್ತಾರೆ. ನೀವು ಕೂಡ ನೋಡದೆ ಮಿಸ್ ಮಾಡಿರಿ. ಯಾಕಂದರೆ ಬಾಂಗ್ಲಾದೇಶ ವಿರುದ್ಧ ಅವತ್ತು ಕೂಡ ಗೆಲ್ತಾರೆ ನಮ್ಮ ಭಾರತ ತಂಡ. ಹಾಗಾಗಿ ನಮ್ಮ ಭಾರತ ತಂಡ ಅದ್ಭುತವಾದಂಥ ಪ್ರದರ್ಶನದಿಂದ ನಾವು ಗೆದ್ದೀವಿ. ಏನಂತೀರಿ, ಭಾರತ ಫೈನಲ್ ಗೆಲ್ತಾರೆ ಅಥವಾ ಗೆಲ್ಲಲು ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ನಮಗೆ ಇಷ್ಟ ಆದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೋಣ್ರಿ.